ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ಇಲ್ಲಿ ಶಾಸಕರಾಗಿದ್ದುಕೊಂಡು ಲೋಕಸಭಾ ಚುನಾವಣೆ ಕಂಟೆಸ್ಟ್ ಮಾಡಿದರು. ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಸಂಸದರಾದರು. ಆಮೇಲೆ ಸಂಸದರಾಗಿದ್ದುಕೊಂಡು ವಿಧಾನಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡಿದರು. ವಿಧಾನಸಭಾ ಚುನಾವಣೆಯನ್ನು ಗೆದ್ದು ಲೋಕಸಭಾ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದರು. ಈ ರೀತಿ ಮಾಡಿದ್ದಾರೆ ಕುಮಾರಸ್ವಾಮಿಯವರು. ಈ BJP JDS ಮೈತ್ರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಾಗ ಏನೇನೋ ಸಮಸ್ಯೆ ಆಗ್ತಿದೆ. BJP ನಾಯಕರಿಗೆ, ವಿಶೇಷವಾಗಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಅವರಿಗೆ JDS ಸಹವಾಸ ಬೇಡ ಎನ್ನುವ ಅಭಿಪ್ರಾಯ ಇತ್ತು. ಅವರು ಅದನ್ನು ಹೈಕಮಾಂಡ್ ನಾಯಕರಿಗೆ ಹೇಳಿದರು. ಬಟ್ ಹೈಕಮಾಂಡ್ ನಾಯಕರು ಸೊಪ್ಪು ಹಾಕಿರಲಿಲ್ಲ. ಇನ್ನೊಂದು ಕಡೆ JDS ನಾಯಕ ಕುಮಾರಸ್ವಾಮಿಯವರು BJPಯ ಅಧ್ಯಕ್ಷ ಯಾರಾಗಬೇಕು ಅನ್ನೋ ವಿಷಯದಲ್ಲಿ ಮೂಗು ತೂರಿಸ್ತಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇತ್ತು. ಅಂದರೆ BJPಯ ಅಂತಃಕಲಹ ಇದೆಯಲ್ಲ, BY ವಿಜಯೇಂದ್ರ ವರ್ಸಸ್ ಅದರ್ಸ್ ಶಿಡ್ಲಘಟ್ಟ ಪ್ರಕರಣ ಇದೆಯಲ್ಲ, ಅಲ್ಲಿ ಕಾಂಗ್ರೆಸ್ ನಾಯಕರೊಬ್ಬರು ಅಧಿಕಾರಿಯೊಬ್ಬರಿಗೆ ಅವಹೇಳನಕಾರಿಯಾಗಿ ಮಾತನಾಡಿದಂಥ ಪ್ರಕರಣ. ಇದಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ. ಕುಮಾರಸ್ವಾಮಿಯವರು ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರಿಗೆ ಮಾತನಾಡಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೇಳಿದರಂತೆ. ಇದೇ BJPಯ MLC ರವಿಕುಮಾರ್ ಅವರು ಕಲಬುರಗಿ DC ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರು. ಅದು ದೊಡ್ಡ ಮಟ್ಟದಲ್ಲಿ ಕಂಪ್ಲೇಂಟ್ ಆಯಿತು, ವಿಚಾರಣೆ ಆಯಿತು. ರವಿಕುಮಾರ್ ಅವ್ರನ್ನ ವಿಚಾರಣೆ ಕಳಿಸಿದ್ರು. ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಆಗ ಇದೇ ಕುಮಾರಸ್ವಾಮಿ ಒಂದೇ ಒಂದು ಮಾತಾಡಿರಲಿಲ್ಲ. ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಧರಣೀಶ್ ಬುಕನಕೆರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಯವರು ನಾನು ಸೂಕ್ತ ಕಾಲದಲ್ಲಿ ರಾಜ್ಯ ರಾಜಕಾರಣಕ್ಕೆ ಮರಳ್ತೀನಿ ಅಂತ ಹೇಳಿದ್ದಾರೆ. ಅವರು ರಾಜ್ಯ ರಾಜಕಾರಣಕ್ಕೆ ಮರಳಲ್ಲ ಅಂಥೇಳಿ ಯಾರೂ ಅಂದ್ಕೊಂಡಿರಲಿಲ್ಲ. ಮುಂದಿನ ಚುನಾವಣೆ ವೇಳೆಗೆ ಬರ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಜೊತೆಗೆ ಹಿಂದೆ ಕೂಡ ಅವರು ಇಲ್ಲಿ ಶಾಸಕರಾಗಿದ್ದುಕೊಂಡು ಲೋಕಸಭಾ ಚುನಾವಣೆ ಕಂಟೆಸ್ಟ್ ಮಾಡಿದರು. ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಸಂಸದರಾದರು. ಆಮೇಲೆ ಸಂಸದರಾಗಿದ್ದುಕೊಂಡು ವಿಧಾನಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡಿದರು. ವಿಧಾನಸಭಾ ಚುನಾವಣೆಯನ್ನು ಗೆದ್ದು ಲೋಕಸಭಾ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದರು. ಈ ರೀತಿ ಮಾಡಿದ್ದಾರೆ ಕುಮಾರಸ್ವಾಮಿಯವರು. ಈಗಲೂ ಅದೇ ರೀತಿ ಮಾಡುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಯಾರಿಗೂ ಅನುಮಾನ ಇಲ್ಲ. ಯಾರಾದರೂ ನಾನು ರಾಜ್ಯ ರಾಜಕಾರಣಕ್ಕೆ ಮರಳಲ್ಲ ಅಂತ ಅಂದ್ಕೊಂಡಿದ್ರೆ ಅದು ಅವರ ತಪ್ಪು ತಿಳುವಳಿಕೆ ಅಂತ ಕುಮಾರಸ್ವಾಮಿ ತಪ್ಪು ತಿಳ್ಕೊಂಡಿದ್ದಾರೆ. ಕುಮಾರಸ್ವಾಮಿಯ ಬಗ್ಗೆ ಯಾರಿಗೂ ಅಂಥ ತಪ್ಪು ತಿಳ್ಕೊಳ್ಳಿಕ್ಕೆ ಇಲ್ಲ. ಇಷ್ಟೆಲ್ಲ ಆದರೂ ಕೂಡ ಕುಮಾರಸ್ವಾಮಿ ಯಾವ ಕಾರಣಕ್ಕೋಸ್ಕರ ಈಗ ರಾಜ್ಯ ರಾಜಕಾರಣಕ್ಕೆ ಮರಳ್ತೀನಿ ಅಂತ ಹೇಳಿದ್ದಾರೆ? ಇದರಿಂದ ಬೇರೆ ಏನಾದರೂ ಬೆಳವಣಿಗೆ ನಡೀತಿದೆಯಾ? ಕುಮಾರಸ್ವಾಮಿ ಇದ್ದಕ್ಕಿದ್ದಂತೆ ರಾಜ್ಯ ರಾಜಕಾರಣಕ್ಕೆ ಮರಳುವಂತಹ ವಿಷಯವನ್ನು ಪ್ರಸ್ತಾಪಿಸಿದ್ದು ಯಾಕೆ? ಈ ಪ್ರಶ್ನೆಗಳಿದಾವಲ್ಲ, ಇವುಗಳ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ಒಂದು ಸಣ್ಣ ಮನವಿ ಮಾಡ್ತೀನಿ. ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ನೋ ಡೌಟ್ ಕುಮಾರಸ್ವಾಮಿ ಬಹಳ ಆ್ಯಕ್ಟಿವ್ ಆಗಿದ್ದಾರೆ. ಮಧ್ಯದಲ್ಲಿ ಅನಾರೋಗ್ಯ ಆಗಿತ್ತು. ಆಗ ಸ್ವಲ್ಪ ಎಲ್ಲ ಬೆಳವಣಿಗೆಗಳಿಂದ ಅಂತರವನ್ನು ಕಾಯ್ಕೊಂಡಿದ್ದರು, ದೂರ ಇದ್ದರು. ಅದನ್ನು ಹೊರತುಪಡಿಸಿದರೆ ಅವರು ಕೇಂದ್ರ ಸಚಿವರಾಗಿದ್ದರೂ ಕೂಡ ಬೆಂಗಳೂರಿಗೆ ಭಾಳ ಫ್ರೀಕ್ವೆಂಟಾಗಿ ಬರ್ತಿರ್ತಾರೆ. ಬಂದಾಗ ಪ್ರತಿ ಸಲ ರಾಜ್ಯ ರಾಜಕಾರಣದ ಬಗ್ಗೆ ಏನಾದರೂ ಮಾತನಾಡ್ತಿರ್ತಾರೆ. ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರ ಬಗ್ಗೆ ಮಾತನಾಡ್ತಾರೆ. ಮತ್ತು ಅವರು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರನ್ನ ಸಮ್ಟೈಮ್ಸ್ ವ್ಯಕ್ತಿಗತವಾಗಿ ಕೂಡ ಟೀಕೆ ಮಾಡ್ತಿರ್ತಾರೆ. ಅವ್ರ ಮೇಲೆ ವಾಗ್ದಾಳಿಯನ್ನು ನಡೆಸ್ತಿರ್ತಾರೆ. ಇಲ್ಲಿನ ಸಣ್ಣ ಪುಟ್ಟ ಬೆಳವಣಿಗೆಗೂ ಕೂಡ ರಿಯಾಕ್ಟ್ ಮಾಡ್ತಾ ಇರ್ತಾರೆ. ಅಷ್ಟರ ಮಟ್ಟಿಗೆ ಕುಮಾರಸ್ವಾಮಿಯವರು ಆ್ಯಕ್ಟಿವ್ ಆಗಿದ್ದಾರೆ. ಅವರು ಯಾವತ್ತೂ ಕೂಡ ಏನೋ ಕೇಂದ್ರ ಸಚಿವರಾಗಿ ಅಲ್ಲೇ ಮುಂದುವರೆದು ಬಿಡ್ತಾರೆ ಅನ್ನುವಂಥ ಅನುಮಾನ ಯಾರಿಗೂ ಇರಲಿಲ್ಲ. ಎಲ್ಲರೂ ಏನು ಅಂದ್ಕೊಂಡಿದ್ರು ಅಂತಂದರೆ 2028ರ ವಿಧಾನಸಭಾ ಚುನಾವಣೆಗೆ ಕುಮಾರಸ್ವಾಮಿಯವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ. ಕೇಂದ್ರ ಸಚಿವರಾಗಿದ್ದೇ ಇರ್ತಾರೆ. ಬಂದು ಇಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ. ಆಮೇಲೆ ಪರಿಸ್ಥಿತಿಯನ್ನು ನೋಡಿಕೊಂಡು, ಅಂದರೆ BJP ಮತ್ತು JDS ಮೈತ್ರಿ ಸರ್ಕಾರ ಏನಾದರೂ ಬಂದರೆ, ಆ ಥರದ ವಾತಾವರಣ ನಿರ್ಮಾಣ ಆದರೆ, ಅಷ್ಟು ಸಂಖ್ಯೆಯಲ್ಲಿ ಗೆದ್ದರೆ ಆಗ ಅಲ್ಲಿ ರಾಜೀನಾಮೆಯನ್ನು ಕೊಡ್ತಾರೆ. ಇಲ್ಲಿ ಮುಖ್ಯಮಂತ್ರಿ ಸ್ಥಾನವೋ ಇನ್ನೊಂದು ಮಹತ್ವದ ನಿರ್ಣಾಯಕ ಸ್ಥಾನವೋ ಏನೋ ಮಾಡ್ತಾರೆ ಅನ್ನುವಂಥದ್ದು ಇತ್ತು. ಆ ಥರದ ಲೆಕ್ಕಾಚಾರ ಕೇಳಿಬರ್ತಾ ಇತ್ತು. ಈಗ ಈ BJP JDS ಮೈತ್ರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಾಗ ಏನೇನೋ ಸಮಸ್ಯೆ ಆಗ್ತಿದೆ. ಈಗಲೂ ನೋಡಿ, ಇವತ್ತು ಕೂಡ ಕುಮಾರಸ್ವಾಮಿಯವರು ಅದನ್ನು ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ನಡುವೆ ಯಾವ ಸಮಸ್ಯೆಯೂ ಇಲ್ಲ ಅಂತ ಹೇಳಿದ್ದಾರೆ.
ಮೈತ್ರಿಗೆ ಧಕ್ಕೆ ಬರೆದ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಸಮಸ್ಯೆ ಇಲ್ಲ ಅಂತ ಹೇಳಿದ್ಯಾಕೆ ಅಂದರೆ ಏನೋ ಸಮಸ್ಯೆ ಇರುವ ಕಾರಣಕ್ಕೋಸ್ಕರ ಹಾಗಿಲ್ಲ ಅಂತ ಹೇಳ್ತಿದ್ದಾರೆ. ಇದೇ ಮಾತನ್ನು ರಾಜ್ಯ BJP ಅಧ್ಯಕ್ಷ BY ವಿಜಯೇಂದ್ರ ಕೂಡ ಇತ್ತೀಚೆಗೆ ಹೇಳಿದರು. ಇದರಲ್ಲಿ ಭಾಳ ಸ್ಪಷ್ಟವಾಗುವಂತಹ ವಿಷಯ ಏನಪ್ಪ ಅಂತಂದರೆ, ಬಹಳ ದಿನಗಳಿಂದ BJP ಮತ್ತು JDS ಮೈತ್ರಿಯಲ್ಲಿ ಎಲ್ಲವೂ ಸರಿ ಇರಲಿಲ್ಲ. ಒಂದು ರೀತಿಯ ಶೀತಲ ಸಮರ ನಡೀತಾನೇ ಇತ್ತು. BJP ನಾಯಕರಿಗೆ, ವಿಶೇಷವಾಗಿ ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಅವರಿಗೆ JDS ಸಹವಾಸ ಬೇಡ ಎನ್ನುವ ಅಭಿಪ್ರಾಯ ಇತ್ತು. ಅವರು ಅದನ್ನು ಹೈಕಮಾಂಡ್ ನಾಯಕರಿಗೆ ಹೇಳಿದರು. ಬಟ್ ಹೈಕಮಾಂಡ್ ನಾಯಕರು ಸೊಪ್ಪು ಹಾಕಿರಲಿಲ್ಲ. ಅವರು JDSನ್ನು ಜೊತೆಗಿಟ್ಕೊಂಡೇ ಚುನಾವಣೆಗೆ ಹೋಗಬೇಕು ಅಂತ ಹೇಳ್ತಿದ್ರು. ಹಾಗಾಗಿ ಅನಿವಾರ್ಯವಾಗಿ JDS ಜೊತೆಗಿನ ಮೈತ್ರಿಯನ್ನು ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಒಪ್ಕೊಂಡಿದ್ದರು. ಮನಸ್ಸಿಲ್ಲದೆ ಮುಂದುವರಿತಿರುವ ಕಾರಣಕ್ಕೋಸ್ಕರ ಅದು ಬೇರೆ ಬೇರೆ ರೀತಿ ಪ್ರತಿಫಲನಗೊಳ್ತಾ ಇತ್ತು. ಇನ್ನೊಂದು ಕಡೆ JDS ನಾಯಕ ಕುಮಾರಸ್ವಾಮಿಯವರು BJPಯ ಅಧ್ಯಕ್ಷ ಯಾರಾಗಬೇಕು ಅನ್ನೋ ವಿಷಯದಲ್ಲಿ ಮೂಗು ತೂರಿಸ್ತಿದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿಬರ್ತಾ ಇತ್ತು. ಅಂದರೆ BJPಯ ಅಂತಃಕಲಹ ಇದೆಯಲ್ಲ, BY ವಿಜಯೇಂದ್ರ ವರ್ಸಸ್ ಅದರ್ಸ್, ಆ ವಿಷಯದಲ್ಲಿ ಕುಮಾರಸ್ವಾಮಿಯವರು ಹಸ್ತಕ್ಷೇಪ ಮಾಡಿ ವಿ ಸೋಮಣ್ಣ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇತ್ತು. ಇತ್ತೀಚೆಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾಜಿ ಪ್ರಧಾನಿ HD ದೇವೇಗೌಡರು ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದರು. BY ವಿಜಯೇಂದ್ರ ಕೂಡ ಅದನ್ನು ಆಮೇಲೆ ಅನುಮೋದಿಸಿದರು. ಅಲ್ಲಿಂದ ಶುರುವಾಯಿತು, ಅಂದರೆ ಬಹಿರಂಗವಾಗಿ ಹೇಳಲಿಕ್ಕೆ. ಈಗ ಕುಮಾರಸ್ವಾಮಿಯವರು ಅದನ್ನು ತೇಪೆ ಹಚ್ಚುವ ಕೆಲಸವನ್ನು ಮಾಡ್ತಿದ್ದಾರೆ. ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಮಾಡ್ತೀನಿ ಅಂತ ಹೇಳ್ತಾನೆ. ನಾನಾಗಲೇ ಹೇಳ್ದಂಗೆ ಅವ್ರು ಭಾಳ ಆ್ಯಕ್ಟಿವ್ ಆಗಿದ್ದರು. ಫಾರ್ ಎಕ್ಸಾಂಪಲ್ ನೋಡಿ, ಶಿಡ್ಲಘಟ್ಟ ಪ್ರಕರಣ ಇದೆಯಲ್ಲ, ಅಲ್ಲಿ ಕಾಂಗ್ರೆಸ್ ನಾಯಕರೊಬ್ಬರು ಅಧಿಕಾರಿಯೊಬ್ಬರಿಗೆ ಅವಹೇಳನಕಾರಿಯಾಗಿ ಮಾತನಾಡಿದಂಥ ಪ್ರಕರಣ. ಇದಕ್ಕೆ ಸಂಬಂಧಪಟ್ಟಂತೆ HD ಕುಮಾರಸ್ವಾಮಿಯವರು ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರಿಗೆ ಮಾತನಾಡಿ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಹೇಳಿದಾರಂತೆ. ಇಟ್ಸ್ ಫೈನ್. ಕುಮಾರಸ್ವಾಮಿ ಒಬ್ಬ ರಾಜಕೀಯ ನಾಯಕ ಆಗಿ ಏನು ಮಾತಾಡಬೇಕು, ಏನು ಮಾಡಬೇಕು ಹಾಗೆ ಮಾಡಿದರೆ ಇಟ್ಸ್ ಖಂಡಿತ ಒಳ್ಳೆಯದು. ಆದರೆ ಇದೇ BJPಯ MLC ರವಿಕುಮಾರ್ ಅವರು ಕಲಬುರಗಿ DC ಅವಹೇಳನಕಾರಿಯಾಗಿ ಮಾತನಾಡಿದರು. ಅದು ದೊಡ್ಡ ಮಟ್ಟದಲ್ಲಿ ಕಂಪ್ಲೇಂಟ್ ಆಯಿತು, ವಿಚಾರಣೆ ಆಯಿತು. ರವಿಕುಮಾರ್ ಅವ್ರನ್ನ ವಿಚಾರಣೆ ಕಳಿಸಿದ್ರು, ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಆಗ ಇದೇ ಕುಮಾರಸ್ವಾಮಿ ಒಂದೇ ಒಂದು ಮಾತಾಡಿರಲಿಲ್ಲ, ಘಟನೆಯನ್ನು ಖಂಡಿಸಿರಲಿಲ್ಲ. ಆಗ ಚೀಫ್ ಸೆಕ್ರೆಟರಿಗೆ ಕಾಲ್ ಮಾಡಿ ಕ್ರಮ ಕೈಗೊಳ್ಳಿ ಅಂತೇಳಿರಲಿಲ್ಲ. ಇದೊಂದು ಇಬ್ಬಗೆಯ ನೀತಿ. ನಾನು ಕುಮಾರಸ್ವಾಮಿ ಎಷ್ಟರ ಮಟ್ಟಿಗೆ ಆ್ಯಕ್ಟಿವ್ ಆಗಿದ್ದಾರೆ, ಅದರಲ್ಲೂ ಪಾಲಿಟಿಕ್ಸ್ ಮಾಡ್ತಾರೆ ಅನ್ನೋದಕ್ಕೆ ಈ ಎಕ್ಸಾಂಪಲನ್ನು ನಿಮಗೆ ಹೇಳಿದೆ. ಈಗ ಅವರು ಶಿಡ್ಲಘಟ್ಟ ಪ್ರಕರಣ ಇರ್ಬೋದು, ಇಲ್ಲಿ ರಾಮನಗರದಲ್ಲಿ ನಡೆದಂತಹ ರೈತರು ಪ್ರತಿಭಟನೆ ವಿಷಯ ಇರ್ಬೋದು, ಇದೆಲ್ಲದರ ಮುಖಾಂತರ ಕ್ರಮೇಣ ರಾಜ್ಯ ರಾಜಕಾರಣದ ಬಗ್ಗೆ ಹೆಚ್ಚೆಚ್ಚು ಒಲವನ್ನು ಹೊಂದುತ್ತಾ ಇದ್ದಾರೆ. ಬಹುಶಃ BJP ಹೈಕಮಾಂಡಿಂದನೂ ಕೂಡ ನೀವು ರಾಜ್ಯ ರಾಜಕಾರಣದ ಕಡೆಗೆ ಹೆಚ್ಚು ಗಮನ ಹರಿಸಿ ಎನ್ನುವಂತಹ ಒಂದು ಮಾಹಿತಿ ಅಥವಾ ಸೂಚನೆ ಸಿಕ್ಕಿರಬಹುದು. ಅದರಲ್ಲೂ BJPಯ ನಾಯಕತ್ವ ಕ್ಷೀಣ ಆಗಿರೋದ್ರಿಂದ, ದುರ್ಬಲ ಆಗಿರೋದ್ರಿಂದ BJP ಹೈಕಮಾಂಡ್ ನಾಯಕರು ಕುಮಾರಸ್ವಾಮಿಯವರಿಗೆ ನೀವು ರಾಜ್ಯದ ಕಡೆ ನೋಡಿ ಅಂತ ಹೇಳಿರಬಹುದು. ಅದರಿಂದಾಗಿ ಅವರು ಆಸಕ್ತಿಯನ್ನು ತೋರ್ತಿರ್ಬೋದು. ಒಟ್ಟಿನಲ್ಲಿ ಕುಮಾರಸ್ವಾಮಿಯವರು ಈ ರಾಜ್ಯ ರಾಜಕಾರಣಕ್ಕೆ ಮಾಡ್ತೀನಿ ಅಂತ ಹೇಳಿರೋದು ಒಂದು, ಅಂದರೆ ನಾನು ಮೊದಲೇ ಈ ವಿಷಯ ಗೊತ್ತಿದ್ದರೂ ಕೂಡ ಈ ಸಂದರ್ಭದಲ್ಲಿ ಅವರು ಹೇಳಿರೋದ್ರಿಂದ ಅದು ಬೇರೆ ರೀತಿಯ ಕುತೂಹಲವನ್ನು ಹುಟ್ಟಾಗ್ತಾ ಇದೆ. ಅದರ ಬಗ್ಗೆ ನಿಮಗೆ ತಿಳಿಸ್ತೇವೆ ವೀಕ್ಷಕರೇ. ವಿಡಿಯೋ ಇಷ್ಟ ಆದರೆ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಜೊತೆಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.